ನಾನು ಒಪ್ಕೊಂಡಿದ್ದೀನಿ ನೋಡಿ. ಅಲ್ಲಿದ್ದವರೆಲ್ಲರೂ ನಾನು ನೀವಲ್ಲ, ಅಲ್ಲಿದ್ದವರೆಲ್ಲ ಹೇಳಿದ್ದಾರೆ ಇದ್ದಾಗ 122 ಜನ ಗೆದ್ದಿದ್ದು, 80 ಜನ ಗೆಲ್ಲಿಸಿದ್ರು, ಅದನ್ನ ಒಪ್ಕೊಂಡಿದ್ದೀನಿ ಅಶೋಕ. ಅದೇ ಹೇಳಿ, ನೀವು ಒಪ್ಕೊಳ್ತಕ್ಕಂಥ ಉದಾರತೆನೇ ಇಲ್ವಲ್ಲ ನಿಮಗೆ. ದೇಶದಲ್ಲಿ ನಿಮ್ಗೆ ವಿರೋಧ ಪಕ್ಷನೂ ಆಗಕ್ಕೆ ನೋಡಿ. ಈಗ ಮಾನ್ಯ ಅಧ್ಯಕ್ಷರೇ, ನಾವು ಒಪ್ಕೊಂಡು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. 2018ರಲ್ಲಿ ಜನ ಕೊಟ್ಟ ತೀರ್ಪನ್ನ ತಲೆಬಾಗಿ ಒಪ್ಕೊಂಡಿದ್ದೀವಿ. ನೀವು ತಲೆಬಾಗಿ ಒಪ್ಕೊಳ್ಳಿ. ನಾವೇ ಬರೋರು, ನರೇಂದ್ರ ಮೋದಿ ಪ್ರಧಾನಮಂತ್ರಿ. ಆಯ್ತಪ್ಪ, ಏನ್ ಹಂಗೈತೆ ತಮಟೆ ಹೊಡಿ. ಸರಿ ನೀವು ಹೇಳಿದ್ರಿ, ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಇದೇ ಪದ ಹೇಳಿದ್ರು. ಮೋದಿ ಅವ್ರು ಕರ್ಕೊಂಡ್ಬಂದು ಏನ್ ಗಲ್ಗಲ್ಲಿನೆಲ್ಲ ತಿರುಗಾಡಿಸಿದ್ರಿ ಪಾಪ. ಸರ್, ಈಗ ಅಸೆಂಬ್ಲಿ ಚುನಾವಣೆ ಇಲ್ಲ ಸರ್, ಈಗ ಇರೋದು ಪಾರ್ಲಿಮೆಂಟ್ ಚುನಾವಣೆ. ಏನಾಯ್ತು ಕೊನೆಗೆ? ಏನ್ ಪಾದಯಾತ್ರೆ, ಸಾರ್ವಜನಿಕ ಸಭೆಗಳು, ಏನ್ ಎಷ್ಟೊಂದು ಸಭೆಗಳು, ಎಷ್ಟೊಂದು ಪಾದಯಾತ್ರೆಗಳು ಕಳೆದ ಸಾರಿ ನಡೆಸಿದ್ರು. ಆದರೂ ಕೂಡ ಜನ ನಿಮಗೆ ಆಶೀರ್ವಾದ ಮಾಡಲಿಲ್ಲ.